ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಲೇ ಇದೆ. ಅದರ ಜೊತೆಗೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲವನ್ನ ಬಂದ್ ಕರೆ ನೀಡಲಾಗಿತ್ತು. ಇಲ್ಲಿನ ಮೀನುಗಾರರ ಸಂಘಟನೆಯವರು, ಅದರ ಜೊತೆಗೆ ಇಲ್ಲಿನ ರೈತಪರ ಸಂಘಟನೆಯವರಾಗಿರ್ಬೋದು, ಇನ್ನೊಂದು ಕೆಲವೊಂದು ಸಂಘಟನೆಗಳು ಇವತ್ತು ಅಂಕೋಲಾ ಬಂದ್ಗೆ ಕರೆ ನೀಡಲಾಗಿರುವಂತದ್ದು. ಅದರ ಜೊತೆಗೆ ಇವತ್ತು ಅಂಕೋಲಾ ಬಂದ್ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಅದರ ಜೊತೆಗೆ ವೀಕ್ಷಕರೇ, ಕಳೆದ 6-8 ತಿಂಗಳಿಂದ ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಇಲ್ಲಿನ ಮೀನುಗಾರರಾಗಿರ್ಬೋದು, ಅದೇ ರೀತಿ ಕೆಲವೊಂದು ರೈತರು, ಕೃಷಿಕರು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಕೇಣಿ ವಾಣಿಜ್ಯ ಬಂದರು ಬೇಡ ಎನ್ನುವಂತಹ ಒಂದು ರೀತಿಯಲ್ಲಿ ಆಗ್ರಹಿಸಿದ್ದಾರೆ. ಹಾಗೆ ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. 6-8 ತಿಂಗಳಿಂದ ಸರ್ಕಾರಕ್ಕೆ ಚುರುಕು ಮುಟ್ಟಿಸುವಂತಹ ಒಂದು ನಿಟ್ಟಿನಲ್ಲಿ, ಸರ್ಕಾರದ ಗಮನವನ್ನ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ, ಕೇಣಿ ವಾಣಿಜ್ಯ ಬಂದರಿಂದ ಏನೆಲ್ಲ ಸಮಸ್ಯೆ ಆಗತ್ತೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ, ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ನಮಗೆ ಬೇಡವೇ ಬೇಡ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೇಣಿ ವ್ಯಾಪ್ತಿಯ ಮೀನುಗಾರರಾಗಿರ್ಬೋದು, ಅದೇ ರೀತಿ ಸುತ್ತಮುತ್ತಲಿನ ಮೀನುಗಾರರಾಗಿರ್ಬೋದು, ಹಾಗೆ ಕೃಷಿಕರು ಕಳೆದ 10 ದಿನಗಳ ಹಿಂದಿನಿಂದ ಅಂಕೋಲಾ ತಹಸೀಲ್ದಾರರ ಕಚೇರಿ ಮುಂಭಾಗದಲ್ಲಿ ನಿರಂತರವಾಗಿ ಧರಣಿ ಕುಂತು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅದ್ರ ಜೊತೆಗೆ ಇವತ್ತು ಅಂಕೋಲಾ ಬಂದ್ಗೆ ಕರೆ ನೀಡಿರುವಂತದ್ದು, ಅಂಕೋಲಾ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗಿರುವಂತದ್ದು. ಅಂಕೋಲಾದಲ್ಲಿರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳು ಇವತ್ತು ಬಂದ್ ಮಾಡಿ ಕೇಣಿ ವಾಣಿಜ್ಯ ಬಂದರಿಗೆ ವಿರೋಧಿಸಿ ಬೆಂಬಲವನ್ನ ನೀಡಿದ್ರು. ಅದ್ರ ಜೊತೆಗೆ ಏನು ಬಂದ್ಗೆ ಕರೆ ನೀಡಿರುವಂತಹ ಮೀನುಗಾರರ ಸಂಘಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ವೀಕ್ಷಕರೇ, ಇವತ್ತು ಬೃಹತ್ ಹೋರಾಟವನ್ನ ಮಾಡಲಾಯಿತು. ಅದ್ರ ಜೊತೆಗೆ ಕೇಣಿ ವಾಣಿಜ್ಯ ಬಂದರು ನಮಗೆ ಬೇಡವೇ ಬೇಡ ಎನ್ನುವಂತಹ ಬಗ್ಗೆ ಇಡೀ ಕೇಣಿ ಜನರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮದವರಾಗಿರ್ಬೋದು, ಅದ್ರ ಜೊತೆಗೆ ಇಲ್ಲಿರುವಂತಹ ಹಾಲಕ್ಕಿ ಸಮುದಾಯದ ಒಕ್ಕಲಿಗರಾಗಿರ್ಬೋದು, ಅದೇ ರೀತಿ ಮೀನುಗಾರರಾಗಿರ್ಬೋದು, ಹಾಗೆ ಸರ್ವ ಸಮುದಾಯದ ಕೃಷಿಕರಾಗಿರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಕೇಣಿ ಬಂದರು ನಿರ್ಮಾಣ ನಮಗೆ ಬೇಡವೇ ಬೇಡ ಅಂತ ಆಗ್ರಹಿಸಿದ್ದಾರೆ. ಇದೇ ವರ್ಷ 2025 ಜನವರಿ ಆರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕೇಣಿಯಲ್ಲಿ ಈ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ವಿರುದ್ಧ ಹೋರಾಟದ ಕಿಚ್ಚು ಹೊತ್ತಿಕೊಂಡಿತ್ತು. ಅದಾದ ನಂತರ ಹೋರಾಟದ ಕಿಚ್ಚು ತೀವ್ರ ಸ್ವರೂಪ ತಾಳ್ತಾ ಇದೆ ಹೊರತು ಅದು ತಣ್ಣಗಾಗ್ತಾ ಇಲ್ಲ. ಅದ್ರ ಜೊತೆಗೆ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಸಹಿತ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ದಿನನಿತ್ಯಕ್ಕೂ ಹೋರಾಟದ ಕಿಚ್ಚು ಜೋರಾಗ್ತಾನೆ ಇದೆ. ಕೇಣಿ ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಈಗ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿ ಹೋರಾಟವನ್ನ ಮಾಡಲು ಈಗ ಇಳಿದಿರುವಂತದ್ದು. ಈ ಹಿಂದೆ ಕೇವಲ ಕೇಣಿ ಗ್ರಾಮದ ಜನರು ಮಾತ್ರ ಹೋರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಕೇಣಿ ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ಇವತ್ತು ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿ ಹೋರಾಟಕ್ಕೆ ಇಳಿದಿರುವಂತದ್ದು. ಅದ್ರ ಜೊತೆಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಬಂದ್ಗೆ ಕರೆ ನೀಡಿರುವಂತದ್ದು, ಅದು ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಇದಕ್ಕೆ ಕೇವಲ ಕೇಣಿ ಗ್ರಾಮದ ಜನರು ಮಾತ್ರ ಸಾಥ್ ಕೊಟ್ಟಿಲ್ಲ ವೀಕ್ಷಕರೇ. ಇದಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸುತ್ತಮುತ್ತ ಹಳ್ಳಿಯ ಜನರು ಕೂಡ ಇವತ್ತು ಅಂಕೋಲಾ ಬಂದ್ಗೆ ಸಾಥನ್ನ ಕೊಟ್ಟಿರುವಂತದ್ದು. ಅಂಕೋಲಾ ಬಂದ್ ಯಶಸ್ವಿ ಆಗಲು ಇವರು ಕೂಡ ಕಾರಣೀಕರ್ತರಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ನಮಗೆ ಬೇಡವೇ ಬೇಡ ಎನ್ನುವಂತಹ ಒಂದು ರೀತಿಯಲ್ಲಿ ಇಲ್ಲಿನ ಜನರು ಈಗ ಆಗ್ರಹಿಸ್ತಾ ಇರುವಂತದ್ದು. ಇವತ್ತು ನಡೆದಂತಹ ಹೋರಾಟದಲ್ಲಿ ಆರಂಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಮೀನುಗಾರರ ಸಮಸ್ಯೆಯನ್ನ ಆಲಿಸಲು ಬಾರದ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿದ್ರು. ಅದರ ಜೊತೆಗೆ ಕಳೆದ 6-8 ತಿಂಗಳಿಂದಲೂ ನಾವು ಹೋರಾಟವನ್ನ ಮಾಡ್ತಾ ಬಂದ್ರು, ಸರ್ಕಾರ ನಮಗೆ ಸ್ಪಂದಿಸಿಲ್ಲ ಎನ್ನುವಂತ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರದ ಶವಯಾತ್ರೆ ಅಣುಕು ಪ್ರದರ್ಶನವನ್ನ ತೋರಿಸುವುದರ ಮೂಲಕ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ನಡೆಸಿದ್ರು. ಇವರ ಜೊತೆ ಕೆಲವೊಂದು ರೈತಪರ ಸಂಘಟನೆಗಳು ಕೂಡ ಸಾಥನ್ನ ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುನ್ನುಡಿಯನ್ನ ಬರೆದ್ರು. ಇವತ್ತು ಅಂಕೋಲಾ ಪಟ್ಟಣವನ್ನ ನಾವು ಬಂದ್ ಮಾಡಿದ್ದೇವೆ, ಮುಂದೆ ಉತ್ತರ ಕನ್ನಡ ಜಿಲ್ಲೆಯನ್ನ ನಾವು ಬಂದ್ ಮಾಡಿ ಹೋರಾಟವನ್ನ ಮಾಡ್ತೇವೆ ಎನ್ನುವಂತ ಬಗ್ಗೆ ಸೂಚನೆಯನ್ನ, ಎಚ್ಚರಿಕೆಯನ್ನ ಕೊಟ್ಟರು ಇವತ್ತಿನ ಪ್ರತಿಭಟನಾಕಾರರು. ಯಾವುದೇ ಕಾರಣಕ್ಕೂ ನಮಗೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಬೇಡವೇ ಬೇಡ ಎನ್ನುವಂತ ಬಗ್ಗೆ ಆಗ್ರಹಿಸಿದ್ರು. ಇವತ್ತು ಪ್ರತಿಭಟನಾಕಾರರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡೋದರ ಮೂಲಕ ಹೋರಾಟದ ಕಿಚ್ಚನ್ನ ಇನ್ನಷ್ಟು ತೀವ್ರಗೊಳಿಸಿದ್ರು. ಅಂಕೋಲಾ ಪಟ್ಟಣದಲ್ಲಿರುವ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ನಮಗೆ
ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಬೇಡವೇ ಬೇಡ ಅಂತ ಆಗ್ರಹಿಸಿದ್ರು. ಅದರ ಜೊತೆಗೆ ಸರ್ಕಾರದ ವಿರುದ್ಧ ಎಲ್ಲಿಲ್ಲದ ಆಕ್ರೋಶವನ್ನ ಹೊರಹಾಕಿದ್ರು. ಸರ್ಕಾರ ಇವತ್ತು ತಮ್ಮ ಬೆಂಬಲಕ್ಕೆ ನಿಲ್ತಾ ಇಲ್ಲ, ತಮ್ಮ ವಿರುದ್ಧವೇ ನಡೆದುಕೊಳ್ತಾ ಇದೆ. ಇದರ ಗುತ್ತಿಗೆಯನ್ನ ಪಡೆದುಕೊಂಡಂತ JSW ಕಂಪನಿ ಪರ ಇದೆ ಸರ್ಕಾರ ಎನ್ನುವಂತ ಬಗ್ಗೆ ಇಲ್ಲಿನ ಮೀನುಗಾರರು ಆರೋಪವನ್ನ ಮಾಡಿದ್ರು. ಸೊ ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಬಂದ್ಗೆ ಏನು ಕರೆ ನೀಡಿದ್ರೋ, ಕೇಣಿ ವಾಣಿಜ್ಯ ಬಂದರು ವಿರೋಧಿಸಿ ಆ ಬಂದ್ ಇವತ್ತು ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂತದ್ದು. ಅದರ ಜೊತೆಗೆ ಹೋರಾಟದ ಕಿಚ್ಚು ಕೂಡ ಅಷ್ಟೇ ತೀವ್ರವಾಗಿತ್ತು. ಪ್ರತಿಯೊಬ್ಬ ಮೀನುಗಾರನು ಕೂಡ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾಗೆ ಬಂದು ಯಾವುದೇ ಕಾರಣಕ್ಕೂ ನಮಗೆ ಈ ಬಂದರು ಬೇಡವೇ ಬೇಡ ಎನ್ನುವಂತ ಬಗ್ಗೆ ಆಗ್ರಹಿಸಿದ್ರು. ಮೀನುಗಾರರ ಜೊತೆಯಾಗಿ ಹಾಲಕ್ಕಿ ಒಕ್ಕಲಿಗರು ಆಗಮಿಸಿದ್ರು. ಅದ್ರ ಜೊತೆಗೆ ಸರ್ವ ಸಮುದಾಯದ ಕೃಷಿಕರು ಆಗಮಿಸಿ ಯಾವುದೇ ಕಾರಣಕ್ಕೂ ನಮಗೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣ ಬೇಡವೇ ಬೇಡ ಎನ್ನುವಂತ ಬಗ್ಗೆ ಆಗ್ರಹಿಸಿದ್ರು. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಬಂದ್ ಇವತ್ತು ಹೇಗಿತ್ತು, ಯಶಸ್ವಿ ಆಯ್ತಾ ಅಥವಾ ಇಲ್ಲ ಎನ್ನುವಂತ ಬಗ್ಗೆ ತೋರಿಸುವಂತ ಒಂದು ಪ್ರಯತ್ನ ಇದಾಗಿತ್ತು. ಅದ್ರ ಜೊತೆಗೆ ಕೇಣಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ಯಾವ ರೀತಿಯಲ್ಲಿ ತೀವ್ರವಾದಂತ ಒಂದು ವಿರೋಧ ಇದೆ ಎನ್ನುವಂತ ಬಗ್ಗೆ ತೋರಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಆವಾಗ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.